ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ MN2 ರಿಲೇ ಮತ್ತು LTLK ರಿಲೇಗಳು ಯಾವ ರೀತಿ ಟ್ರಿಪ್ ಮಾಡ್ತವೆ, ಯಾವ ರೀತಿ ವರ್ಕ್ ಮಾಡುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ಮಾಡಿ. ಬನ್ನಿ 1 ಟನ್ ಬಾಕ್ಸ್ ತೊಗೊಳ್ಳೋಣ. 1 ಟನ್ ಬಾಕ್ಸ್ ತಗೊಂಡು ಚೆಕ್ ಮಾಡೋಣ. ಬನ್ನಿ ಫಸ್ಟು ಆಫ್ ಬಟನ್ನು ಯಾವ ರೀತಿ ವರ್ಕ್ ಮಾಡುತ್ತೆ ಅಂದ್ಬಿಟ್ಟು OR ಆಫ್ ಬಟನ್ನು ರೆಡ್ ಕಲರು ಯಾವ ರೀತಿ ವರ್ಕ್ ಮಾಡುತ್ತೆ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ. ಅದು ಆಫ್ ಬಟನ್ನು ಅಮ್ಕಿದ್ರೆ ಆಫ್ ಆಗುತ್ತೆ ನೋಡಿ. ಲೈಟ್ ಆಫ್ ಆಯಿತು ಅಂದರೆ ಅದೇ ರೀತಿ ಕಂಟ್ರೋಲ್ ಮಾಡೋದು. ಬನ್ನಿ, ಅದಿರೋದು 95, 96 ಎರಡು ಸ್ಕ್ರೂ ಪಕ್ಕನೇ ಬರೆದಿರ್ತಾರೆ. 95, 96 ನೋಡಿ. ಆಫ್ ಬಟನ್ನು ಯಾವ ರೀತಿ ವರ್ಕ್ ಮಾಡ್ತಾಯಿದೆ. ಮತ್ತು ಆನ್ ಬಟನ್ನು ಬಂದ್ಬಿಟ್ಟು ಸ್ಕ್ರೂಗಳು 96, 94ಅಲ್ಲಿರುತ್ತೆ. ನೀವು ಆಫ್ ಬಟನ್ದು ಒಂದು ವೈರು ಆಲ್ರೆಡಿ ರಿಲೇಗೆ ತಂದು ಕೊಟ್ಟಿರ್ತೀವಿ. ಆನ್ ಬಟನ್ದು ವೈರು ತಂದು 94 ಕೊಟ್ಟರೆ ನೀವು ರಿಲೇಲೇ ಆಫು ಆನು ಎರಡೂ ಮಾಡ್ಕೋಬೋದು, ಏನು ಟ್ರಬಲ್ ಇಲ್ಲ. ಇದು ಕೆಳಗಡೆ ತೋರಿಸ್ತಾ ಇರೋದು ಟ್ರಿಪ್ಪರು ಯಾಕಂದರೆ ನಾವು ಆಟೋಮೆಟಿಕ್ಕಾಗಿ ಟ್ರಿಪ್ ಆಗಿರುತ್ತಲ್ವ ರಿಲೇ, ಅದನ್ನು ರೀಸೆಟ್ ಮಾಡ್ಕೋಬೇಕು. ಅದರಲ್ಲೇ ಒಂದೊಂದು ಸತಿ ಅದೇ ಆಟೋಮೆಟಿಕ್ಕಾಗಿ ಆಗಿರುತ್ತೆ, ಇಲ್ಲಾಂದರೆ ನಾವೇ ರೀಸೆಟ್ ಮಾಡ್ಕೋಬೇಕಾಗುತ್ತೆ. ಮುಂದಿನ ವೀಡಿಯೋದಲ್ಲಿ 97, 98 ಅದು ಸ್ಕ್ರೂಗಳನ್ನ ಯಾಕೆ ಕೊಟ್ಟಿರ್ತಾರೆ ಅಂದ್ಬಿಟ್ಟು ಮುಂದಿನ ವೀಡಿಯೋದಲ್ಲಿ ಆ ರಿಲೇ ಓಪನ್ ಮಾಡಿದಾಗ ತೋರಿಸ್ಕೊಡ್ತೀನಿ. ಬನ್ನಿ, ಇವಾಗ LTLK ರಿಲೇ ಯಾವ ರೀತಿ ವರ್ಕ್ ಮಾಡುತ್ತೆ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ. ಇದರಲ್ಲಿ ರೈಟ್ ಸೈಡಲ್ಲಿ ಆನ್ ಬಟನ್ನು, ಲೆಫ್ಟ್ ಸೈಡಲ್ಲಿ ಆಫ್ ಬಟನ್ ಇರುತ್ತೆ. ಇವಾಗ ಕೊಡ್ತಾ ಇರೋದು ನಾನು ಆಫ್ ಬಟನ್ಗೆ ನೋಡಿ. ಆಲ್ರೆಡಿ ಲೈಟ್ ಬರ್ತಾಯಿದೆ, ಅಲ್ಲಿ ಆಫ್ ಮಾಡಿದ ತಕ್ಷಣ ಲೈಟ್ ಹೋಗುತ್ತೆ. ಇವಾಗ ಆನ್ ಬಟನ್ ಕೊಡ್ತಾಯಿದ್ದೀನಿ. ಇಲ್ಲಿ ಬಟನ್ನು ಪ್ರೆಸ್ ಮಾಡಿದಾಗ ಆನ್ ಆಗುತ್ತೆ, ಆಮೇಲೆ ಆಫ್ ಆಗುತ್ತೆ ನೋಡಿ. ಬಟನ್ನು ಪ್ರೆಸ್ ಮಾಡಿದಕ್ಕೆ ಆನ್ ಆಗ್ತಾಯಿದೆ. LTLK ರಿಲೇ MN2 ರಿಲೇ ಥರ ರೀಸೆಟ್ಟು ಆಟೋಮೆಟಿಕ್ಕಾಗಿ ಅದೇ ಆಗಲ್ಲ. ಅದು ನಾವು ಬಂದ್ಬಿಟ್ಟು ಆಫ್ ಬಟನ್ ಅಮ್ಕಿಟ್ಕೊಂಡ್ರೆ ಅದೇ ರೀಸೆಟ್ ಆಗುತ್ತೆ. ಈ ರಿಲೇ ಯಾವ ರೀತಿ ಟ್ರಿಪ್ ಮಾಡುತ್ತೆ, ಯಾವ ರೀತಿ ರೀಸೆಟ್ ಮಾಡಬೇಕು ಅಂದ್ಬಿಟ್ಟು ಒಂದು ವೀಡಿಯೋ ಮಾಡ್ತೀನಿ, 1000 ಯೂಸ್ ಆದರೆ ಮಾತ್ರ. MN2 ರಿಲೇಯಲ್ಲಿ ಆಫ್ ಬಟನ್ನು, ಆನ್ ಬಟನ್ನು, ಪ್ಯಾನಲ್ ಬೋರ್ಡಲ್ಲಿ ಯಾವ ರೀತಿ ವರ್ಕ್ ಮಾಡುತ್ತೆ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.